ನಾನು ಫಾತಿಮಾ ಫಾಯಿಜಾ ಜೂನಿಯರ್ ಕಾಲೇಜಿಂದ ಬಂದಿದ್ದೇನೆ, ಬೆಳ್ತಂಗಡಿ. ನನಗೆ ನಮ್ಮ ಪ್ರಿನ್ಸಿ ಏನು ಹೇಳಿರಲಿಲ್ಲ, ನಂಗೆ ಗೊತ್ತಿರಲಿಲ್ಲ ಇದು ಟಿ ಸಿ ಎಚ್ ಆರ್ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ. ಅಂದರೆ ನಮ್ಮ ಪ್ರಿನ್ಸಿ ಆ ಥರ ಏನು ನಮಗೆ ಹೇಳಿರಲಿಲ್ಲ. ಅಂದರೆ ನಮ್ಮೂರಲ್ಲಿ ಆಚೆ ತುಂಬ ಇದೆ ಕೋಚಿಂಗ್ ಸೆಂಟರ್ಸು. ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಯಾಕಂದರೆ ಅಲ್ಲಿ ಅಮೌಂಟ್ ಸ್ವಲ್ಪ ಜಾಸ್ತಿ ಇತ್ತು, ಟೆನ್ಷನ್ ಆಗ್ತಿತ್ತು. ಸಿ ಇ ಟಿಯಲ್ಲಿ ಒಳ್ಳೆ ರ್ಯಾಂಕ್ ಬರಬೇಕು, ಜಸ್ಟ್ ನಾವೇ ಕಲ್ತ್ರೆ ಅದೆಷ್ಟಾದರೂ ಮನೆಯಲ್ಲಲ್ಲ, ಅಷ್ಟೊಂದು ಇದಾಗಲಿಕ್ಕಿಲ್ಲ. ಆ ಥರ ನನಗೆ ಸ್ವಲ್ಪ ಇದಾಗಿತ್ತು. ಮತ್ತು ಮ್ಯಾಮ್ ನನಗೆ ಆನ್ಲೈನಲ್ಲಿ ಸ್ವಲ್ಪ ಕಾಂಟ್ಯಾಕ್ಟ್ ಆದರು, ಟಿ ಸಿ ಎಚ್ ಆರ್ ಇದು ಮ್ಯಾಮು. ಆವಾಗ ನನಗೆ ಒಂದು ಖುಷಿ ಆಯಿತು, ಫೀಸ್ ಕಮ್ಮಿ ಅಲ್ಲ, ಹೆಲ್ಪ್ಫುಲ್ ಆಗ್ಬೋದು ಅಂತ. ಆದರೂ ಆಯಿತು, ಫೀಸ್ ಕಮ್ಮಿ ಅಂತ ನಮಗೆ ನಾಲೆಡ್ಜ್ ಕೂಡ ಕಮ್ಮಿ ಆಗಲಿಕ್ಕಿಲ್ಲಲ್ಲ, ಆ ಥರ ಎಲ್ಲ ಭಯ ಆಗ್ತಿತ್ತು. ಆ್ಯಂಡ್ ನನಗೆ ಜರ್ನಿ ಇದೆ, 1 ಅವರ್ ಜರ್ನಿ ಇದೆ. ಹಾಗೆ ನನಗೆ ಸ್ವಲ್ಪ ಭಯ ಆಯಿತು, ಫಾಸ್ಟಿಂಗ್ ಮಾಡ್ತಿದ್ದೀವಲ್ಲ, 1 ಅವರ್ ಜರ್ನಿ ಇದೆ, ಬರಬೇಕು ಹೋಗಬೇಕು, ಪುತ್ತೂರಲ್ವಾ ಅಂತ. ಆದಮೇಲೆ ಅಮ್ಮ ಹೇಳಿದರು, ಹೋಗು, ಹೆಲ್ಪ್ಫುಲ್ ಆಗ್ಬೋದು, ಫೀಸ್ ಕೂಡ ಕಮ್ಮಿ ಇದೆಯಲ್ಲ ಅಂತ. ಹಾಗೆ ನಾ ಬಂದೆ. ನನಗೆ ಫಸ್ಟು ಭಯ ಆಗ್ತಿತ್ತು ಇಲ್ಲಿ ಬರುವಾಗ, ಎಂತಾಗ್ತದೆ ಏನೋ, ನನಗೆ ಕ್ಲಾಸ್ ಅರ್ಥ ಆಗ್ಬೋದಾ, ಅವ್ರು ಇಂಗ್ಲೀಷಲ್ಲಿ ಮಾಡ್ಬೋದಾ. ಅಂದರೆ ನಾವು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಕಲಿತವರು, ಫುಲ್ ಇಂಗ್ಲೀಷ್ ಬರಲ್ಲಲ್ಲ, ಹೇಗೆ ಮಾಡ್ತಾರೆ ಅಂತ ಸ್ವಲ್ಪ ಭಯ ಆಗಿತ್ತು. ಬಂದಮೇಲೆ ಗೊತ್ತಾಯಿತು, ಅವರು ನಮ್ಮ ಟೀಚರ್ಸ್ ಥರನೇ ನಮಗೆ ಎರಡಲ್ಲೂ ಮಿಕ್ಸಪ್ ಆಗಿ ಹೇಳಿಕೊಡ್ತಾರೆ. ಆ್ಯಂಡ್ ಶಾರ್ಟ್ಕಟ್ಸ್ ಯೂಸ್ ಮಾಡ್ತಾರೆ. ನಮಗೆ ಆ ಥರ ನಾವು ಯೂಸ್ ಮಾಡ್ತಿರಲಿಲ್ಲ, ಜಸ್ಟ್ ನಾವು ಮಾಡುವ ಮೆಥಡಲ್ಲಿ ಮಾಡ್ತಿದ್ವಿ. ಇಲ್ಲಿ ಶಾರ್ಟ್ಕಟ್ಸ್ ನಮಗೆ ಹೇಗೆ ಯೂಸ್ ಮಾಡಬೇಕು ಅಂದರೆ ಸಿ ಇ ಟಿಗೆ ಅದೇ ಅಲ್ವಾ ಹೆಲ್ಪ್ಫುಲ್ ಆಗೋದು. ಹಾಗೆ ತುಂಬ ಖುಷಿ ಆಯಿತು ಇಲ್ಲಿಗೆ ಬಂದು. ನನಗೆ ಕ್ಲಾಸ್ ಎಲ್ಲ ತುಂಬ ಕ್ಲಿಯರಾಗಿ ಅರ್ಥ ಆಗ್ತಿತ್ತು, ತುಂಬ ಕ್ಲಿಯರಾಗಿ ಹೇಳಿಕೊಡ್ತಿದ್ರು ನಮಗೆ. ಶಾರ್ಟ್ಕಟ್ಸ್ ಕೂಡ ಅದು ಯಾವ ಥರ ಯೂಸ್ ಮಾಡಬೇಕು, ಯಾವ ಕ್ವಶನ್ಗೆ ಯಾವ ಥರ ಇದು ಮಾಡಬೇಕು ಅಂತ ತುಂಬ ಹೇಳಿದರು. ನನಗೆ ಪಿ ಸಿ ಎಮ್ 4 ಸಬ್ಜೆಕ್ಟ್ ಕೂಡ ತುಂಬ ಚೆನ್ನಾಗಿ ಅರ್ಥ ಆಗ್ತಿತ್ತು. ನನಗೆ ಖುಷಿ ಇದೆ ಇಲ್ಲಿ ಬಂದದ್ದಕ್ಕೆ. ನನಗೆ ಸಿ ಇ ಟಿಯಲ್ಲಿ ಒಳ್ಳೆ ರ್ಯಾಂಕ್ ಬರಬಹುದು ಅಂತ ಅಂದ್ಕೊಂಡಿದ್ದೇನೆ. ನನಗೆ ಇಲ್ಲಿ ಬಂದು ತುಂಬ ಹೆಲ್ಪ್ಫುಲ್ ಆಗಿದೆ. ಹೇಗೆ ಶಾರ್ಟ್ಕಟ್ ಮೆಥಡ್, ನಾನು ಬರುವುದು ದೂರ ಆದರೂ ನನಗೆ ಇಲ್ಲಿ ಬಂದು ಉಪಯೋಗ ಆಗಿದೆ, ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೋತೀನಿ. ಆ ಆ್ಯಪ್ಗೆ, ಟಿ ಸಿ ಎಚ್ ಆರ್ ಟೀಚರ್ ಇದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ.